ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರು ಎಂದರೆ ನೀರಿನ ಆಳದಲ್ಲಿ ಅಡಗಿರುವ ರಹಸ್ಯದಂತೆ. ನೀವು ಹೊರಗಡೆ ಶಾಂತವಾಗಿ ಕಂಡರೂ ನಿಮ್ಮ ಅಂತರಾಳದಲ್ಲಿ ಭಾವನೆಗಳ ಜ್ವಾಲಾಮುಖಿ ಕುದಿಯುತ್ತಿರುತ್ತದೆ. ಯಾರ ಬಳಿಯೂ ಹೇಳಿಕೊಳ್ಳಲಾಗದಂತಹ ನೋವುಗಳು, ಯಾರಿಗೋ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಪಡುವ ಪಾಡು ಮತ್ತು ನಂಬಿದವರಿಂದ ಆದ ಮೋಸ, ಇವೆಲ್ಲವೂ ನಿಮ್ಮನ್ನು ಎದೆಯ ಆಳದಲ್ಲಿ ಬಚ್ಚಿಟ್ಟುಕೊಂಡಿರ್ತೀರಾ. ಎಲ್ಲ ಕಷ್ಟಗಳನ್ನು ಒಬ್ಬರೇ ಸಹಿಸಿಕೊಂಡು ಬಂದಿದ್ದೀರಾ. ಇಲ್ಲಿಯವರೆಗೆ ಸಾಕಷ್ಟು ಏಳು ಬೀಳು, ನೋವು, ಕಣ್ಣೀರನ್ನು ಹಾಕಿದ್ದೀರಾ. ಆದರೆ ಈ ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಈ ನೋವಿನ ಭಾರ ನಿಮಗೆ ಅತಿಯಾಗಿರಬಹುದು. ಆದರೆ ಪ್ರತಿಯೊಂದು ಕತ್ತಲ ರಾತ್ರಿಗೂ ಒಂದು ಬೆಳಕು ಇದ್ದೇ ಇರುತ್ತದೆ. ಡಿಸೆಂಬರ್ 19ರ ನಂತರ ಈ ರಾಶಿಯವರಿಗೆ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ. ಡಿಸೆಂಬರ್ 19 ಭಯಂಕರವಾಗಿರುವಂತಹ ಈ ಒಂದು ವರ್ಷದ ಕೊನೆಯ ಅಮಾವಾಸ್ಯೆ ಇರೋದ್ರಿಂದ ಈ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಕತ್ತಲ ದಿನಗಳು ಮಾಯವಾಗಿ ಬೆಳಕಿನ ಜ್ವಾಲೆ ಉಜ್ವಲಿಸುತ್ತದೆ. ವೃಶ್ಚಿಕ ರಾಶಿಯವರ ಪಾಲಿಗೆ ಒಂದು ದೊಡ್ಡ ರಹಸ್ಯ ಪವಾಡ ಸಂಭವಿಸಲಿದೆ. ಈ ಪವಾಡವು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲಂತಹ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಇದು ಮ್ಯಾಜಿಕ್ ಅಲ್ಲ, ಬದಲಾಗಿ ಇದು ನಿಮ್ಮ ಸಹನೆಯ ಫಲ. ಇಷ್ಟು ದಿನ ನಿಮ್ಮನ್ನ ಕಾಡುತ್ತಿದ್ದಂತಹ ಅನಿಶ್ಚಿತತೆ, ಕಾರ್ಮೋಡಗಳು ಸರಿದು ಬದುಕಿನ ಆಕಾಶ ತಿಳಿಯಾದಂತೆ ಭಾಸವಾಗುತ್ತೆ. ಇದೇ ನಿಮಗೆ ಸಿಗುವ ಮೊದಲ ಗೆಲುವು. ಈ ಪವಾಡದ ಸ್ವರೂಪವು ಬಹಳ ವಿಚಿತ್ರ ಮತ್ತು ಶಕ್ತಿಯುತವಾಗಿದೆ. ವೃಶ್ಚಿಕ ರಾಶಿಯವರಿಗೆ ಸಹಜವಾಗಿಯೇ ಒಂದು ಅಂತಃಶಕ್ತಿ ಇರುತ್ತದೆ. ಈ ಒಂದು ಆತ್ಮಶಕ್ತಿ ಅಂದರೆ ಬೂದಿಯಿಂದ ಎದ್ದು ಬರುವಂತಹ ಫಿನಿಕ್ಸ್ ಪಕ್ಷಿಯ ಗುಣ. ಎಷ್ಟೇ ಕಷ್ಟ ಬಂದರೂ ಮತ್ತೆ ಎದ್ದು ನಿಲ್ಲುವ ಛಲ ನಿಮ್ಮದು. ಡಿಸೆಂಬರ್ 19ರ ನಂತರ ಈ ಛಲಕ್ಕೆ ದೈವ ಬಲವು ಸೇರಿಕೊಳ್ಳುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಅಡಗಿದ ಭಯ ಮತ್ತು ಅನುಮಾನಗಳು ಮಾಯವಾಗುತ್ತದೆ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೇ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಕವಾದಂತಹ ಬದಲಾವಣೆ ಆಗ್ತಾ ಹೋಗುತ್ತೆ. ಜನರು ನಿಮ್ಮ ಕಡೆಗೆ ಸೆಳೆಯಲ್ಪಡುತ್ತಾರೆ. ಇದುವರೆಗೂ ನಿಮ್ಮನ್ನ ಕಡೆಗಾಣಿಸಿದವರು ಈಗ ನಿಮ್ಮನ್ನ ಗೌರವದಿಂದ ನೋಡಲು ಪ್ರಾರಂಭ ಮಾಡ್ತಾರೆ. ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ. ಬಂದರೂ ಕೂಡ ಅದನ್ನು ಎದುರಿಸುವಂತಹ ಸುಲಭ ಮಾರ್ಗ ಸಿಗ್ತಾ ಹೋಗುತ್ತೆ. ಡಿಸೆಂಬರ್ 19ರ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಪವಾಡವೇ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದೆ ನೀವು ಮ್ಯಾಗ್ನೆಟ್ ಥರ ನೀವು ಎಲ್ಲರನ್ನ ಆಕರ್ಷಣೆ ಮಾಡ್ತೀರಾ, ಹಣವನ್ನು ಆಕರ್ಷಣೆ ಮಾಡ್ತೀರಾ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಒಂದು ಅಗೋಚರ ಶಕ್ತಿಯು ನಿಮಗೆ ಸಹಾಯ ಮಾಡುತ್ತದೆ ಎಂಬ ಅನುಭವ ನಿಮಗೆ ಆಗ್ತಾ ಹೋಗುತ್ತೆ. ಈ ಬದಲಾವಣೆಯು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸುಧಾರಿಸುತ್ತೆ. ವೃಶ್ಚಿಕ ರಾಶಿಯವರು ಅತಿಯಾಗಿ ಯೋಚಿಸಿ ತಲೆ ಕೆಡಿಸಿಕೊಳ್ಳೋದು ಬೇಡ. ಹೆಚ್ಚು ಆದರೂ ಕೂಡ ಈ ರಾಶಿಯವರಿಗೆ ಎಷ್ಟೇ ಯೋಚನೆ ಮಾಡೋದು ಬೇಡ ಅಂತ ತಡೆದ್ರೂ ಕೂಡ ಸಾಕಷ್ಟು ಯೋಚನೆಗಳು ಬಂದು ತಲೆಗೆ ತುಂಬಿಕೊಳ್ಳುವಂತಹ ಸಂದರ್ಭಗಳೇ ಹೆಚ್ಚಾಗಿರುತ್ತೆ. ಈ ಪವಾಡದ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಅನಗತ್ಯ ಚಿಂತೆಗಳು ದೂರವಾಗಿ ಸ್ಪಷ್ಟವಾದ ದಾರಿ ಗೋಚರಿಸುತ್ತದೆ. ಹಳೆಯ ದ್ವೇಷಗಳು ಮತ್ತು ಕಹಿ ನೆನಪುಗಳು ಮರೆತು ಮುಂದೆ ಸಾಗುವಂತಹ ದೊಡ್ಡ ಮನಸ್ಸು ನಿಮಗೆ ಬರುತ್ತದೆ. ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭ. ಈ ಅಧ್ಯಾಯದಲ್ಲಿ ಕೆಲವು ದಿನಗಳಲ್ಲಿ ಗೆಲುವು ಮತ್ತು ನೆಮ್ಮದಿ ಮಾತ್ರ ಬರುತ್ತದೆ. ನಿಮ್ಮ ಆಳವಾದ ನೋವುಗಳಿಗೆ ಈಗ ಕಾಲವೇ ಮದ್ದಾಗಿದೆ. ಈ ರಹಸ್ಯ ಪವಾಡವು ನಿಮ್ಮ ಬದುಕನ್ನು ಒಂದು ಸುಂದರ ಶಿಲ್ಪಿಯಂತೆ ಕೆತ್ತಲು ಸಿದ್ಧವಾಗ್ತಾ ಇದೆ. ವೃಶ್ಚಿಕ ರಾಶಿಯವರು ಯಾರನ್ನ ಸುಲಭವಾಗಿ ಕೂಡ ನಂಬೋದಿಲ್ಲ. ಪ್ರತಿಯೊಬ್ಬರನ್ನ ಕೂಡ ಸಂಶಯದ ದೃಷ್ಟಿಯಿಂದಲೇ ನೋಡುವಂತಹ ಸ್ವಭಾವ ಅಥವಾ ಪರೀಕ್ಷಿಸುವಂತಹ ಗುಣ ನಿಮ್ಮದು. ಆದರೆ ಡಿಸೆಂಬರ್ 19ರ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ರಹಸ್ಯ ಪವಾಡ ಅಂತ ಅಂದರೆ ಅತ್ಯಂತ ರೋಚಕವಾದ ತಿರುವು. ನೀವು ಜೀವನದಲ್ಲಿ ಊಹೆನೂ ಮಾಡಿರೋದಿಲ್ಲ ನಿಮ್ಮ ಬದುಕು ಇಷ್ಟೊಂದು ಬದಲಾಗುತ್ತೆ ಅಂತ. ಅಷ್ಟು ದೊಡ್ಡ ಮಟ್ಟದ ತಿರುವಿಗಾಗಿ ಈ ಒಂದು ಸಮಯ ಕಾದು ಕುಳಿತಿದೆ ಅಂತ ಹೇಳಬಹುದು. ಅಷ್ಟೊಂದು ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬೆಂಬಲ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಸಮಯ ಒಬ್ಬ ವ್ಯಕ್ತಿಯು ನಿಮ್ಮ ಬದುಕಿಗೆ ಸಾಮಾನ್ಯ ರೀತಿಯಲ್ಲಿ ಬರ್ತಾರೆ. ಬಹಳಷ್ಟು ರಹಸ್ಯವನ್ನ, ಬಹಳಷ್ಟು ಮ್ಯಾಜಿಕ್ನನ್ನ ನಿಮ್ಮ ಜೀವನಕ್ಕೆ ತಂದು ಬರುವಂತಹ ವ್ಯಕ್ತಿ, ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲವಂತಹ ಒಂದು ಶಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಯು ನಿಮ್ಮ ಬದುಕಿಗೆ ಸಾಮಾನ್ಯ ಅತಿಥಿಯಂತೆ ಬರೋದಿಲ್ಲ. ಬದಲಾಗಿ ನಿಮ್ಮ ಆತ್ಮದ ಸಂಗಾತಿಯಂತೆ ಅಥವಾ ಜನ್ಮಾಂತರದ ಋಣದಂತೆ ಪ್ರವೇಶ ಮಾಡ್ತಾರೆ. ಈ ವ್ಯಕ್ತಿಯನ್ನು ನೋಡಿದ ತಕ್ಷಣ ಅಥವಾ ಇವರ ಜೊತೆ ಮಾತನಾಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಆಳದಲ್ಲಿ ಒಂದು ವಿಚಿತ್ರವಾದ ಸಂಚಲನ ಉಂಟಾಗುತ್ತದೆ. ಇವರು ನಿಮ್ಮ ರಹಸ್ಯಗಳನ್ನು ಮತ್ತು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಹೊಂದಿರ್ತಾರೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಬೇಕಾಗಿರೋದು ಬರೀ ಪ್ರೀತಿಯಲ್ಲ, ಅವರಿಗೆ ಬೇಕಾಗಿರೋದು ನಿಷ್ಠೆ. ಮತ್ತು ಈ ಹೊಸ ವ್ಯಕ್ತಿಯು ಆ ನಿಷ್ಠೆಯ ಪ್ರತೀಕವಾಗಿರ್ತಾರೆ. ಈ ಹೊಸ ವ್ಯಕ್ತಿಯು ನಿಮ್ಮ ಬದುಕಿನ ಕತ್ತಲ ಕೋಣೆಗೆ ಬೆಳಕು ತರುವಂತಹ ದೀಪದಂತೆ ಇರ್ತಾರೆ. ಈ ಒಂದು ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಅದ್ಭುತವಾದ ಘಟನೆಗಳೇ. ಈ ಒಂದು ಘಟನೆಗಳಿಗೆ ನೀವು ಸಜ್ಜಾಗಬೇಕಾಗುತ್ತೆ. ಇವರು ನಿಮ್ಮ ವೃತ್ತಿ ಬದುಕಿಗೆ ಸಂಬಂಧಪಟ್ಟವರಂತವರಾಗಿರಬಹುದು ಅಥವಾ ನಿಮ್ಮ ವೈವಾಹಿಕ ಜೀವನಕ್ಕೆ ಹತ್ತಿರವಾಗಿರಬಹುದು.
ಇರಬಹುದು, ಆದರೆ ಇವರ ಉದ್ದೇಶ ಮಾತ್ರ ನಿಮ್ಮ ಏಳಿಗೆಯೇ ಆಗಿರುತ್ತದೆ. ಇವರು ನಿಮ್ಮನ್ನ ನಿರ್ಣಯಿಸೋದಿಲ್ಲ, ಬದಲಾಗಿ ನಿಮ್ಮನ್ನ ಗೌರವಿಸ್ತಾರೆ. ನೀವು ಹೇಗಿದ್ದೀರೋ ಹಾಗೆ ಒಪ್ಪಿಕೊಳ್ತಾರೆ. ನಿಮ್ಮನ್ನ ಪ್ರೀತಿಯಿಂದ ಎಲ್ಲವನ್ನ ಬದಲಾಯಿಸುವಂತಹ ಸಾಮರ್ಥ್ಯವನ್ನ ಹೊಂದಿ ನಿಮ್ಮ ಜೊತೆಗೆ ಜೀವನ ಪೂರ್ತಿ ಇರುವಂತಹ ಭರವಸೆಯ ಬೆಳಕಾಗಿ ಬರ್ತಾರೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕೋಪ ಮತ್ತು ನಿಮ್ಮ ಹಠ, ನಿಮ್ಮ ಹೊರಟುತನದ ಹಿಂದಿರುವ ನಿಜವಾದ ಪ್ರೀತಿಯನ್ನು ಇವರು ಮಾತ್ರ ಗುರುತಿಸಬಲ್ಲರು. ಇವರ ಸಾಮೀಪ್ಯದಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳು, ಕನಸುಗಳನ್ನು ಮತ್ತೆ ಚಿಗುರೊಡೆಯುವಂತೆ ಮಾಡ್ತಾರೆ. ಒಂಟಿತನದಿಂದ ಬೇಸತ್ತಿದ್ದ ನಿಮಗೆ ಈಗ ನಿಮ್ಮ ಜೊತೆ ಯಾರೋ ಇದ್ದಾರೆ ಎಂಬ ಧೈರ್ಯ ಬರುತ್ತೆ. ಈ ವ್ಯಕ್ತಿಯು ನಿಮ್ಮ ಬದುಕಿನ ಎಲ್ಲ ಕಷ್ಟಗಳಿಗೂ ಗುರಾಣಿಯಂತೆ ನಿಲ್ಲುತ್ತಾರೆ. ವಿಶೇಷವೆಂದರೆ ಈ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ಅದೃಷ್ಟವನ್ನು ತರುತ್ತಾರೆ. ಅವರು ಬಂದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗುವಂತಹ ಪ್ರಗತಿ, ವಿಶೇಷವಾಗಿ ಪೂರ್ಣಗೊಳ್ಳುವ ಕೆಲಸಗಳು ನೀವೇ ನಂಬಲು ಸಾಧ್ಯವಾಗುವುದಿಲ್ಲ. ಅವರು ನೀಡುವಂತಹ ಸಲಹೆಗಳು ನಿಮ್ಮ ಪಾಲಿಗೆ ಬಂಗಾರದಂತೆ ಇರುತ್ತವೆ. ಇವರು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಕೂಡ ಎಚ್ಚರಗೊಳಿಸಬಲ್ಲರು, ನಿಮ್ಮನ್ನು ಎತ್ತರಕ್ಕೆ ಬೆಳೆಸಬಲ್ಲರು. ವೃಶ್ಚಿಕ ರಾಶಿಯವರು ನಿಗೂಢತೆಯನ್ನು ಇಷ್ಟಪಡ್ತಾರೆ. ಈ ಹೊಸ ವ್ಯಕ್ತಿತ್ವವು ಹೇಗೆ ಇರುತ್ತದೆ, ಇವರನ್ನು ಹೇಗೆ ಅರಿತುಕೊಳ್ಳಬೇಕು, ಅದೇ ರೀತಿ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಆದರೆ ಅದನ್ನೆಲ್ಲ ಕಾಲಕ್ಕೆ ಬಿಟ್ಟು ಬಿಡಿ. ನೀವು ಅವರನ್ನು ತಿಳಿದುಕೊಂಡ ಹೋದಂತೆ ನಿಮಗೆ ಆಶ್ಚರ್ಯವಾಗ್ತಾ ಹೋಗುತ್ತೆ. ಈ ಸಂಬಂಧವು ಕೇವಲ ಮೇಲ್ನೋಟದ ಆಕರ್ಷಣೆಯಲ್ಲ, ಇದು ಆತ್ಮಗಳ ಬೆಸುಗೆ. ಆದ್ದರಿಂದ ಡಿಸೆಂಬರ್ 19ರ ನಂತರ ನಿಮ್ಮ ಬದುಕಿಗೆ ಬರುವ ಹೊಸಬರನ್ನು ಅನುಮಾನಿಸಬೇಡಿ, ಅವಮಾನ ಮಾಡಬೇಡಿ. ಅವರಲ್ಲಿಯೇ ನಿಮ್ಮ ಬದುಕಿನ ಆ ದೊಡ್ಡ ಪವಾಡ ಮತ್ತು ಭವಿಷ್ಯದ ಸುಖ ಅಡಗಿರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಹಣ ಎನ್ನುವುದು ಕೇವಲ ಕಾಗದದ ನೋಟಲ್ಲ, ಅದು ಅಧಿಕಾರ ಮತ್ತು ಶಕ್ತಿಯ ಸಂಕೇತ. ನೀವು ಆರ್ಥಿಕವಾಗಿ ಸ್ವತಂತ್ರರಾಗಲು ಬಯಸುತ್ತಿದ್ದೀರಾ ಮತ್ತು ಯಾರ ಮುಂದೆ ಕೈಚಾಚಲು ಇಷ್ಟಪಡೋದಿಲ್ಲ. ಕಳೆದ ಕೆಲವು ಸಮಯದಿಂದ ಆರ್ಥಿಕವಾದ ಮುಗ್ಗಟ್ಟು ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ನೀಡಿರಬಹುದು. ಆದರೆ ಡಿಸೆಂಬರ್ 19ರ ನಂತರ, ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಉಜ್ವಲವಾದ ಬೆಳಕು ನಿಮ್ಮ ಬದುಕನ್ನು ಬದಲಾಯಿಸುತ್ತದೆ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ರಹಸ್ಯದ ಪವಾಡ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಧನಲಾಭದ ಯೋಗ ಹೆಚ್ಚು ಆಗುತ್ತಾ ಹೋಗುತ್ತೆ. ಈ ಸಮಯದಲ್ಲಿ ನೀವು ಎಲ್ಲವನ್ನ ಪಡೆದುಕೊಳ್ಳುವಂತಹ, ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಪೂರ್ಣಗೊಳಿಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆದುಕೊಳ್ತೀರಾ. ಹೌದು ವೃಶ್ಚಿಕ ರಾಶಿಯವರೇ, ನೀವು ಊಹಿಸದ ಮೂಲಗಳಿಂದ ಹಣ ನಿಮ್ಮ ಕೈ ಸೇರಬಹುದು. ಯಾವ ರೀತಿ ಅಂತ ಅಂದರೆ, ನೀವು ಕನಸಲ್ಲಿ ನೋಡಿದಷ್ಟು ಹಣ ನಿಮ್ಮ ಕೈಗೆ ಬಂದು ಬಿಡ್ಬೋದು. ಅಷ್ಟೊಂದು ಶಕ್ತಿಯನ್ನು ನೀವು ಬರಮಾಡಿಕೊಳ್ತೀರಾ. ನೀವು ಎಂದೂ ಕೂಡ ಅಂದುಕೊಳ್ಳದೆ ಇರುವಂತಹ ಹಣದ ಮಳೆಯೇ ನಿಮ್ಮ ಜೀವನದಲ್ಲಿ ಸುರಿತಾ ಹೋಗುತ್ತೆ. ನೀವು ಮರೆತು ಹೋಗಿದಂತಹ ಹೂಡಿಕೆಗಳು ಈಗ ಬಂಗಾರದ ಮೊಟ್ಟೆಯಂತೆ ಲಾಭ ನೀಡುತ್ತದೆ. ನಿಮ್ಮ ಆರ್ಥಿಕ ಮೂಲಗಳು ವಿಸ್ತಾರವಾಗುತ್ತದೆ ಮತ್ತು ಹಣದ ಹರಿವು ಸಾಕಾರವಾಗುತ್ತದೆ. ಈ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿಮ್ಮ ಜೀವನಕ್ಕೆ ಬಂದಿರುವ ಆ ಹೊಸ ವ್ಯಕ್ತಿಯ ಪಾತ್ರವು ನಿರ್ಣಾಯಕವಾಗಿರುತ್ತದೆ. ಅವರು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಕಣ್ಣು ತೆರೆಸುವ ಕೆಲಸ ಮಾಡ್ತಾರೆ. ತಪ್ಪು ಹೂಡಿಕೆಗಳಿಂದ ನಿಮ್ಮನ್ನು ರಕ್ಷಿಸಿ ಸರಿಯಾದ ದಾರಿಯಲ್ಲಿ ಹಣ ತೊಡಗಿಸಲು ಮಾರ್ಗದರ್ಶನ ನೀಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಹೆದರೋದಿಲ್ಲ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಆರ್ಥಿಕ ರಿಸ್ಕ್ಗಳು ನಿಮಗೆ ಮುಂದೆ ಒಂದು ದಿನ ದೊಡ್ಡ ಮಟ್ಟದ ಲಾಭವಾಗಿ ಪರಿಣಮಿಸುತ್ತವೆ. ಇದರಿಂದ ನಿಮ್ಮ ಜೀವನದಲ್ಲಿ ಐಷಾರಾಮಿ ವಸ್ತುವನ್ನು ಖರೀದಿ ಮಾಡ್ಬೋದು, ಹಣವನ್ನು ನೀವು ಹೆಚ್ಚು ಸಂಪಾದನೆ ಮಾಡ್ಬೋದು ಮತ್ತು ಮನೆ, ಆಸ್ತಿ, ಹೊಸದಾದ ವಾಹನ ಎಲ್ಲವನ್ನ ಖರೀದಿ ಮಾಡುವಂತಹ ಕನಸುಗಳು ನನಸಾಗುತ್ತೆ. ಪಿತ್ರಾರ್ಜಿತ ಆಸ್ತಿ ಅಥವಾ ಕುಟುಂಬದ ಆಸ್ತಿಯ ವಿಚಾರದಲ್ಲಿ ಏನಾದರೂ ತಕರಾರು ಇದ್ದರೆ ಅದು ನಿಮ್ಮ ಪರವಾಗಿ ಇತ್ಯರ್ಥವಾಗುತ್ತೆ. ಸಾಧ್ಯವಾದರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಬದಲಾವಣೆಗೆ ಈ ಹೊಸ ವ್ಯಕ್ತಿ ಒಂದು ಶಕ್ತಿಯಾಗಿ ನಿಂತ್ಕೊಳ್ತಾರೆ. ಇನ್ನು ಮುಂದೆ ನೀವು ಅಂದುಕೊಂಡದನ್ನೆಲ್ಲ ಪಡೆದುಕೊಳ್ಳುವಂತಹ ಸಂದರ್ಭ ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ಸಾಲದ ಸುಳಿಯಿಂದ ಹೊರಬರಲು ನೀವು ನಡೆಸಿದ ಹೋರಾಟಕ್ಕೆ ಈಗ ಜಯ ಸಿಗಲಿದೆ. ನಿಮ್ಮ ಆದಾಯ ಹೆಚ್ಚಾಗೋದ್ರಿಂದ ಹಳೆಯ ಸಾಲಗಳನ್ನು ತೀರಿಸಿ ನಿರಾಳವಾಗುತ್ತೀರಾ. ವೃಶ್ಚಿಕ ರಾಶಿಯವರು ರಹಸ್ಯವಾಗಿ ಹಣ ಉಳಿಸಲು ಇಷ್ಟಪಡ್ತಾರೆ. ಈ ಸಮಯದಲ್ಲಿ ನಿಮ್ಮ ಗುಪ್ತ ಉಳಿತಾಯ ಹೆಚ್ಚಾಗ್ತಾ ಹೋಗುತ್ತೆ. ಮನೆಗೆ ಅಥವಾ ವ್ಯವಹಾರಕ್ಕೆ ಬೇಕಾದಂತಹ ಬೆಲೆ ಬಾಳುವ ವಸ್ತುವನ್ನು ಖರೀದಿ ಮಾಡುವ ಯೋಗ ಕೂಡ ಕೂಡಿ ಬರಲಿದೆ. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಅಮಾವಾಸ್ಯೆಯ ನಂತರ ನಿಮ್ಮ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇಲ್ಲಿ ಮುಖ್ಯವಾದ ವಿಷಯವೆಂದರೆ ಹಣ ಬಂದಾಗ ಹಿಗ್ಗದೆ ಅದನ್ನು ಸರಿಯಾಗಿ ನಿರ್ವಹಿಸುವುದು. ಆ ಹೊಸ ವ್ಯಕ್ತಿಯ ಸಲಹೆಯಂತೆ ನೀವು ನಡೆದರೆ ಭವಿಷ್ಯದಲ್ಲಿ ಆರ್ಥಿಕವಾಗಿ ನೀವು ರಾಜರಂತೆ ಬದುಕನ್ನು ಬದುಕಬಹುದು. ಬಡತನದ ಛಾಯೆ ಸರಿದು ಸಿರಿವಂತಿಕೆ ಬೆಳಕು ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತೆ. ವೃಶ್ಚಿಕ ರಾಶಿಯವರು ಕೆಲಸದಲ್ಲಿ ರಾಕ್ಷಸರಂತೆ ದುಡಿಯಬಲ್ಲರು. ನಿಮ್ಮ ಏಕಾಗ್ರತೆ ಮತ್ತು ಛಲಕ್ಕೆ ಸಾಟಿ ಇಲ್ಲ. ಅದೇ ರೀತಿ ನಿಮ್ಮ ಪ್ರಗತಿಯನ್ನು ಸಹಿಸಲಾಗದ ಗುಪ್ತ
ಶತ್ರುಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ಇರಬಹುದು. ಅವರು ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು, ನಿಮ್ಮ ಹೆಸರನ್ನ ಹಾಳು ಮಾಡೋಕೆ ಪ್ರಯತ್ನ ಪಡಬಹುದು. ಡಿಸೆಂಬರ್ 19ರ ನಂತರ ನಡೆಯುವಂತಹ ಪವಾಡದ ಅತ್ಯಂತ ಶಕ್ತಿಯುತ ಭಾಗ ಅಂದರೆ ಶತ್ರುನಾಶ. ಇಲ್ಲಿ ನೀವು ಶತ್ರುಗಳ ಮೇಲೆ ಯುದ್ಧ ಮಾಡಬೇಕಿಲ್ಲ, ಬದಲಾಗಿ ಕಾಲವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತದೆ. ನಿಮ್ಮ ವಿರುದ್ಧ ಮಾತನಾಡಿದವರು ಈಗ ನಿಮ್ಮ ಕೆಲಸವನ್ನು ನೋಡಿ ತಲೆ ಕೆಳಗೆ ಮಾಡಿಕೊಳ್ತಾರೆ, ನಿಮಗೆ ತಲೆ ಬಾಗುತ್ತಾರೆ. ನಿಮ್ಮ ಬಗ್ಗೆ ತಪ್ಪು ಮಾಡ್ತಿದ್ದಂತಹ ಜನರು ಈಗ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ನಿಮ್ಮ ಜೊತೆ ಸ್ನೇಹವನ್ನು ಬೆಳೆಸೋಕೆ ಮತ್ತೆ ಬರ್ತಾರೆ. ನಿಮ್ಮ ದಾರಿಗೆ ಅಡ್ಡ ಬಂದ ಎಲ್ಲ ಅಡೆತಡೆಗಳು ಸುಟ್ಟು ಬೂದಿಯಾಗುತ್ತವೆ. ಕಚೇರಿಯಲ್ಲಿ ಅಥವಾ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಮತ್ತು ನಿಮ್ಮ ನಿರ್ಧಾರಕ್ಕೆ ಬೆಲೆ ಬರುತ್ತೆ. ವೃತ್ತಿ ಜೀವನದಲ್ಲಿ ಬಡ್ತಿಗಾಗಿ ಅಥವಾ ಉನ್ನತ ಸ್ಥಾನಕ್ಕಾಗಿ ಕಾಯುತ್ತಿರುವಂತಹ ವೃಶ್ಚಿಕ ರಾಶಿಯವರಿಗೆ ಇದು ಸುವರ್ಣ ಕಾಲ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಪ್ರತಿಫಲ ಈಗ ಸಿಗಲಿದೆ. ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಭರವಸೆಯನ್ನ ಇಟ್ಟು ದೊಡ್ಡ ದೊಡ್ಡ ಜವಾಬ್ದಾರಿಯನ್ನ ಕೊಡ್ತಾರೆ. ಆ ಹೊಸ ವ್ಯಕ್ತಿಯ ಪ್ರಭಾವದಿಂದ ನಿಮಗೆ ಹೊಸ ಉದ್ಯೋಗ ಅವಕಾಶಗಳು ಹರಸಿ ಬರಬಹುದು. ಅವರು ನಿಮ್ಮ ವೃತ್ತಿ ಬದುಕಿನ ಏಳಿಗೆಗೆ ಏಣಿಯಾಗುತ್ತಾರೆ. ಇದರಿಂದ ಸ್ವಂತ ಉದ್ಯೋಗ ಅಥವಾ ವ್ಯಾಪಾರ ಮಾಡುತ್ತಿರುವಂತವರಿಗೆ ಪ್ರತಿಸ್ಪರ್ಧಿಗಳನ್ನ ಹಿಂದಕ್ಕೆ ಹಿಕ್ಕಿ ಮುಂದಕ್ಕೆ ಹೋಗುವಂತಹ ಸುವರ್ಣ ಸಮಯ ಪ್ರಾರಂಭವಾಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಶಕ್ತಿ ಬರುತ್ತದೆ, ಧೈರ್ಯ ಬರುತ್ತದೆ. ಅದೇ ರೀತಿ ನಿಮ್ಮ ವ್ಯವಹಾರದಲ್ಲಿ ಚತುರತೆ ಮತ್ತು ರಹಸ್ಯ ತಂತ್ರಗಳು ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡುತ್ತೆ. ವೃಶ್ಚಿಕ ರಾಶಿಯವರು ಸಂಶೋಧನೆ ಅಥವಾ ರಹಸ್ಯ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರ್ತಾರೆ. ಇಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ದೊಡ್ಡ ಯಶಸ್ಸು ಕಾದಿದೆ. ಈ ಸಮಯವು ನಿಮ್ಮ ಆತ್ಮವಿಶ್ವಾಸವನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ಯುತ್ತೆ. ಎಂಥದ್ದೇ ಕಠಿಣ ಕೆಲಸವನ್ನಾದರೂ ಕೂಡ ಮಾಡಿ ಮುಗಿಸಬಲ್ಲ ಎಂಬ ಧೈರ್ಯ ನಿಮ್ಮಲ್ಲಿ ಮತ್ತೆ ಹುದುಗಿ ಬರುತ್ತೆ. ನಿಮ್ಮ ಕೆಲಸದಲ್ಲಿ ಸಹೋದ್ಯೋಗಿಗಳು ನಿಮ್ಮನ್ನ ನಾಯಕರ ಸ್ಥಾನದಲ್ಲಿ ನೋಡಲು ಇಷ್ಟಪಡ್ತಾರೆ. ಕೆಲಸದ ಒತ್ತಡ ಎಷ್ಟೇ ಇದ್ರೂ ಕೂಡ ಅದನ್ನು ನಿಭಾಯಿಸುವಂತಹ ಚಾಣಾಕ್ಷತನ ನಿಮಗೆ ಸಿದ್ಧಿಯಾಗಿರೋದ್ರಿಂದ ನಿರುದ್ಯೋಗಿಗಳಿಗೆ ಅಥವಾ ಮನಸ್ಸಿಗೆ ಒಪ್ಪುವಂತಹ ಕೆಲಸ ಸಿಗುತ್ತದೆ. ಸಂದರ್ಶನಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಎಲ್ಲರ ಗಮನವನ್ನು ಸೆಳೆಯುತ್ತೆ. ನೀವು ಇಷ್ಟು ದಿನ ಅನುಭವಿಸಿದಂತಹ ಅವಮಾನಗಳಿಗೆ ಈಗ ಸನ್ಮಾನದ ರೂಪದಲ್ಲಿ ಉತ್ತರ ಸಿಗಲಿದೆ. ವೃತ್ತಿ ಬದುಕು ಕೇವಲ ಹೊಟ್ಟೆಪಾಡಿನ ದಾರಿಯಾಗಿದೆ, ಅದೊಂದು ಸಾಧನೆಯ ಮಾರ್ಗವಾಗಿ ಬದಲಾಗುತ್ತೆ. ಕೆಲವೊಮ್ಮೆ ಗೆಲುವು ನಿಮ್ಮದಾಗುವ ಸಮಯ ಇದಾಗಿದೆ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಏಕಾಂತ ಪ್ರಿಯರು. ನೀವು ಸಮಾಜದಲ್ಲಿ ಗದ್ದಲ ಇರುವುದಕ್ಕಿಂತ ನಿಮ್ಮದೇ ಆದ ಲೋಕದಲ್ಲಿ ಇರಲು ಇಷ್ಟಪಡ್ತೀರಾ. ಆದರೆ ನಿಮ್ಮ ಬಗ್ಗೆ ಸಮಾಜದಲ್ಲಿ ಕೆಲವೊಮ್ಮೆ ತಪ್ಪು ಅಭಿಪ್ರಾಯಗಳು ಬರಬಹುದು. ನಿಮ್ಮ ನೇರ ನುಡಿ ಅಥವಾ ನಿಗೂಢ ಸ್ವಭಾವ ಜನರು ಅಹಂಕಾರ ಅಂತ ಭಾವಿಸಬಹುದು. ಡಿಸೆಂಬರ್ 19ರ ನಂತರ ನಡೆಯುವಂತಹ ಈ ರಹಸ್ಯ ಪವಾಡವು ಸಮಾಜದಲ್ಲಿ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುತ್ತೆ. ಇದುವರೆಗೆ ನಿಮ್ಮನ್ನ ದೂರ ಇಟ್ಟವರು ಅಥವಾ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪವಾದವನ್ನು ಹೊರಿಸಿದವರು ಈಗ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಆಂತರಿಕ ಶಕ್ತಿಯನ್ನು ಜನ ಗುರುತಿಸುತ್ತಾರೆ. ನೀವು ಹೋದ ಕಡೆಯೆಲ್ಲ ನಿಮಗೆ ಒಂದು ವಿಶೇಷವಾದ ಗೌರವ, ಮರ್ಯಾದೆ ಮತ್ತು ಭಯ ಭಕ್ತಿ ಸಿಗ್ತಾ ಹೋಗುತ್ತೆ. ನಿಮ್ಮ ಮಾತುಗಳಿಗೆ ಸಮಾಜದಲ್ಲಿ ತೂಕ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುತ್ತೆ. ಸಾಮಾಜಿಕ ಯಶಸ್ಸಿನಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಹೊಸ ವ್ಯಕ್ತಿಯ ಪಾತ್ರವನ್ನು ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಹಾದಿಗಳಲ್ಲಿ ಕಲ್ಲು ಮುಳ್ಳೆ ತುಂಬಿತ್ತು. ಇನ್ನು ಮುಂದೆ ನಿಮ್ಮ ಕಲ್ಲು ಮುಳ್ಳಿನ ಹಾದಿ ಕೊನೆಗೊಂಡು ಸುವರ್ಣ ಯುಗ ಪ್ರಾರಂಭವಾಗುತ್ತೆ. ಇಲ್ಲಿ ನೀವು ಇಷ್ಟಪಡುವಂತಹ ಬಣ್ಣದ ಬದುಕನ್ನು, ನೀವು ಇಷ್ಟಪಡುವಂತಹ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ಹೊಸ ವ್ಯಕ್ತಿಗಳ ಪರಿಚಯ ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ವ್ಯಾವಹಾರಿಕವಾಗಿ ಆಂತರಿಕವಾಗಿ ನಿಮ್ಮ ಬೆಂಬಲಗಳು, ನಿಮ್ಮ ದೈವಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ನಿಮ್ಮ ಪ್ರತಿಭೆಗೆ ತಕ್ಕ ವೇದಿಕೆಯನ್ನು ಕಲ್ಪಿಸಿಕೊಡಬಹುದು. ಅದರ ಜೊತೆಗೆ ಒಡನಾಟದಿಂದ ನಿಮ್ಮ ವರ್ಚಸ್ಸು ಹೆಚ್ಚಾಗುತ್ತೆ. ರಾಜಕೀಯ, ರಹಸ್ಯ, ತನಿಖೆ, ಜ್ಯೋತಿಷ್ಯ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಇದು ಕೀರ್ತಿಯ ಸಮಯ. ನಿಮ್ಮ ಭವಿಷ್ಯವಾಣಿಗಳು ಅಥವಾ ನೀವು ಕಂಡುಕೊಂಡ ಸತ್ಯಗಳು ಸಮಾಜದಲ್ಲಿ ಸಂಚಲನ ಮೂಡಿಸುತ್ತವೆ. ನಿಮ್ಮ ವಿರೋಧಿಗಳು ನಿಮ್ಮ ಶಕ್ತಿಯನ್ನು ಅರಿತು ಮೌನವಾಗುತ್ತಾರೆ. ನೀವು ಯಾರನ್ನ ಕೂಡ ಓಲೈಸದೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಾರದಂತೆ ಗೌರವವನ್ನು ಸಂಪಾದನೆ ಮಾಡ್ತೀರಾ. ನಿಮ್ಮ ಕುಟುಂಬದವರಿಗೂ ನಿಮ್ಮಿಂದಾಗಿ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತಹ ಗೌರವ, ಸ್ಥಾನಮಾನ ಸಿಗ್ತಾ ಹೋಗುತ್ತೆ. ವೃಶ್ಚಿಕ ರಾಶಿಯವರು ನಂಬಿದವರನ್ನ ಕೈ ಬಿಡೋದಿಲ್ಲ ಎಂಬ ನಿಮ್ಮ ಗುಣ ಈಗ ಎಲ್ಲರಿಗೂ ತಿಳಿಯುತ್ತದೆ. ನೀವು ಮಾಡುವ ಗುಪ್ತದಾನ ಅಥವಾ ಸಹಾಯಗಳು ನಿಮಗೆ ದೇವರ ಆಶೀರ್ವಾದದ ಜೊತೆಗೆ ಸಮಾಜದ ಪ್ರೀತಿಯನ್ನು ಕೂಡ ತಂದುಕೊಡಲಿದೆ. ನಿಮ್ಮ ತೇಜಸ್ಸು ಮತ್ತು ಗಾಂಭೀರ್ಯವು ಬೇರೆಯವರಿಗೆ ಮಾದರಿಯಾಗುತ್ತೆ. ಒಟ್ಟಾರೆಯಾಗಿ ಸಮಾಜದಲ್ಲಿ ನೀವು ಕೇವಲ ಒಬ್ಬ ವ್ಯಕ್ತಿಯಾಗಿ ಉಳಿಯದೆ ಒಂದು ನಗುವಂತಹ ಒಂದು ನಿಗೂಢ ಶಕ್ತಿಯಾಗಿ ಬೆಳೆದುಕೊಳ್ತಾ ಹೋಗ್ತೀರಾ. ಕಳೆದು ಹೋದ ಕೀರ್ತಿ ಮತ್ತೆ ಮರಳುವ ಮತ್ತು ರಾಜನಂತೆ ಜೀವನವನ್ನು ನಡೆಸುವ ಸಮಯ ಈಗ ಸನಿಹಕ್ಕೆ ಬಂದಿದೆ. ನಿಮ್ಮ ಜೀವನದಲ್ಲಿ ಕಳೆದುಕೊಂಡ
ಅಂದುಕೊಂಡಂತಹ ಎಲ್ಲ ಸುಖ ಭಾಗ್ಯ ಸೌಕರ್ಯಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಕಾಲ ಕೆಳಗೆ ಕಾಲ ತಂದು ಕೊಡುತ್ತದೆ. ಅದೇ ರೀತಿ ಕಾಲದ ಚಕ್ರ ಹುರಿಯುತ್ತಲೇ ಇರುತ್ತೆ. ಅದೇ ರೀತಿ ಕೆಲವು ತಿರುವುಗಳು ನಿಮ್ಮ ಹಣೆ ಬರಹವನ್ನು ತಿದ್ದಿ ಬರೆಯುತ್ತವೆ. ವೃಶ್ಚಿಕ ರಾಶಿಯವರ ಪಾಲಿಗೆ ಡಿಸೆಂಬರ್ 19 ಅತ್ಯುತ್ತಮವಾದ ನಿರ್ಣಾಯಕ ದಿನ. ಈ 8 ಭಾಗಗಳ ವಿಶೇಷವಾದ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ದೇವರ ಸಂಪೂರ್ಣವಾದ ಅನುಗ್ರಹ ಸಿಗ್ತಾ ಹೋಗುತ್ತೆ. ಒಬ್ಬ ವಿಶೇಷವಾದ ವ್ಯಕ್ತಿಯ ಮಾರ್ಗದರ್ಶನ ಸಿಗುತ್ತೆ. ನೀವು ಎಷ್ಟೊಂದು ಅದೃಷ್ಟವಂತರು ಎಂದು ನಿಮ್ಮ ಜೀವನದಲ್ಲಿ ನೀವು ಖುಷಿಯನ್ನ ಪಡಬಹುದಾಗಿದೆ. ನಿಮ್ಮ ಜೀವನ, ಆರ್ಥಿಕ ಶಕ್ತಿ, ವೃತ್ತಿ ಬದುಕಿನ ಜಯ, ಶತ್ರುಗಳ ನಾಶ, ಪ್ರೀತಿಯ ಹೊಸ ವ್ಯಕ್ತಿಯ ಆಗಮನ ಇವೆಲ್ಲವೂ ಕೇವಲ ಆಕಸ್ಮಿಕವಲ್ಲ. ಇವು ವಿಧಿಯು ನಿಮಗಾಗಿ ಸಿದ್ಧಪಡಿಸುತ್ತಿರುವಂತಹ ರಹಸ್ಯದ ಯೋಜನೆಯಾಗಿದೆ. ಈ ಪವಾಡವು ನಿಮ್ಮ ಬದುಕನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಮತ್ತು ನೋವಿನಿಂದ ನೆಮ್ಮದಿಯ ಕಡೆಗೆ ಕೊಂಡೊಯ್ಯುತ್ತಿದೆ. ಇಷ್ಟು ದಿನ ನೀವು ಅನುಭವಿಸಿದಂತಹ ಮಾನಸಿಕ ಯಾತನೆ ಮತ್ತು ಒಳ ನೋವಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ. ನಿಮ್ಮ ಜೀವನಕ್ಕೆ ಬರುವ ಆ ಹೊಸ ವ್ಯಕ್ತಿಯನ್ನ ನೀವು ಸಂಶಯ ಪಡದೆ ಸ್ವಾಗತಿಸಿ. ಅವರು ದೈವದ ಪ್ರತಿನಿಧಿಯಂತೆ ಬಂದು ನಿಮ್ಮ ಬಾಳ ದೋಣಿಯನ್ನ ದಡ ಸೇರಿಸುತ್ತಾರೆ. ಹಳೆಯ ಕಹಿ ಘಟನೆಗಳು ಮತ್ತು ದ್ವೇಷವನ್ನ ಮನಸ್ಸಿನಿಂದ ಕಿತ್ತು ಹಾಕಿ ಫಿನಿಕ್ಸ್ ಪಕ್ಷಿಯು ಬೂದಿಯಿಂದ ಎದ್ದು ಬರುವಂತೆ ನೀವು ನಿಮ್ಮೆಲ್ಲ ಸೋಲುಗಳನ್ನ ಮೆಟ್ಟಿ ನಿಂತು ಎದ್ದು ಬರಬೇಕು. ಗ್ರಹಗತಿಗಳು ನಿಮ್ಮ ಪರವಾಗಿದೆ ಮತ್ತು ದೈವಿಕ ರಕ್ಷಣೆ ನಿಮ್ಮ ಮೇಲಿದೆ. ನಿಮ್ಮ ಆಂತರಿಕ ಶಕ್ತಿ ಮತ್ತು ಛಲವನ್ನ ನೀವು ನಂಬಿ ಮುನ್ನಡೆದರೆ ನಿಮ್ಮ ಕನಸುಗಳು ನನಸಾಗುವ ಸಮಯ ಇದು. ವೃಶ್ಚಿಕ ರಾಶಿಯವರು ಅಂದುಕೊಂಡಿದ್ದನ್ನ ಸಾಧಿಸಿಯೇ ತೀರುತ್ತಾರೆ. ಆ ಸಾಧನೆಗೆ ಈಗ ಕಾಲ ಕೂಡಿ ಬಂದಿದೆ. ನಿಮ್ಮ ಬದುಕು ರಹಸ್ಯಮಯವಾಗಿದ್ದರೂ ಕೂಡ ಸುಂದರವಾಗಿರಲಿ. ನಿಮ್ಮ ಮನಸ್ಸಿನ ಶಾಂತಿ ಸದಾ ಕಾಲ ಹೀಗೆಯೇ ಇರಲಿ. ಡಿಸೆಂಬರ್ 19 ನಂತರದ ದಿನಗಳು ನಿಮ್ಮ ಬದುಕಿನ ಸುವರ್ಣ ಅಧ್ಯಾಯಗಳಾಗಿ ಬದಲಾಗ್ತಾ ಹೋಗುತ್ತೆ. ಈ ಬದಲಾವಣೆಯನ್ನ ನೋಡಿ ಆನಂದಿಸಿ ಮತ್ತು ಸಿಗುವ ಪ್ರತಿಯೊಂದು ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಶತ್ರುಗಳು ಮಿತ್ರರಾಗಲಿ ಮತ್ತು ನಿಮ್ಮ ದಾರಿ ಹೂವಿನ ಹಾಸಿಗೆಯಾಗಲಿ. ಈ ಒಂದು ಹೊಸ ಅಧ್ಯಾಯದಲ್ಲಿ ಕೇವಲ ಗೆಲುವು ನಿಮ್ಮದಾಗಿರಲಿ ಎಂದು ಹಾರೈಸುತ್ತಾ ಬಂಗಾರದ ಭವಿಷ್ಯಕ್ಕೆ ಸ್ವಾಗತ ಕೋರೋಣ. ಅದೇ ರೀತಿ ವೃಶ್ಚಿಕ ರಾಶಿಯವರು ಆಧ್ಯಾತ್ಮಿಕವಾಗಿ ಕೂಡ ಬಹಳಷ್ಟು ಶಕ್ತಿವಂತರು ಮತ್ತು ಬುದ್ಧಿವಂತರು. ಈಗೀಗ ಅವರ ಮನಸ್ಸು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದೆ. ಈ ಒಂದು ಆಧ್ಯಾತ್ಮಿಕವಾದ ಸನ್ನಿವೇಶ ಹಾಗೂ ಮಾರ್ಗಗಳು ತಾನಾಗಿ ಬಂದಿಲ್ಲ. ಅದು ನಿಮ್ಮನ್ನ ದೈವಿ ಮಾರ್ಗದತ್ತ ಕೊಂಡೊಯ್ಯಕ್ಕೆ ದೇವರು ಸೃಷ್ಟಿಸುವಂತಹ ಒಂದು ವಿಶೇಷವಾದ ವಿಧಿಯಾಟವಾಗಿದೆ. ನೀವು ದೈವವನ್ನ ನಂಬುವುದು ಮತ್ತು ಧ್ಯಾನ ಮಾಡೋದು ನಿಮ್ಮ ಮನಸ್ಸಿನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಬಹುದು. ನೀವು ಅಂದುಕೊಂಡಂತಹ ಎಲ್ಲ ಕೆಲಸದಲ್ಲೂ ಕೂಡ ವಿಪರೀತವಾದ ಲಾಭವನ್ನ ಪಡೆದುಕೊಳ್ಳಬಹುದು. ವಿಶೇಷವಾಗಿ ಕಷ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತಹ ಮನಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ದೈವಿಕವಾದ ಮಾರ್ಗದರ್ಶನದಲ್ಲಿ ನೀವು ಆಧ್ಯಾತ್ಮಿಕ ಶಕ್ತಿಯನ್ನ ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದೆ. ಒಟ್ಟಾರೆಯಾಗಿ 2026ಕ್ಕೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನ ಕಂಡುಕೊಳ್ಳೋಕೆ ನೀವು ಸಜ್ಜಾಗೋಕೆ ಈ ಒಂದು ತಯಾರಿ ತುಂಬಾ ಮುಖ್ಯವಾಗಿರುತ್ತೆ. ಈ 2025 ಡಿಸೆಂಬರ್ ಇಂದ ನಿಮ್ಮ ಬಂಗಾರದ ಬಾಳು ಅಧ್ಯಾಯ ಶುರುವಾಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಹಿಂದಕ್ಕೆ ನೋಡಿದರೆ ಕಹಿ ಘಟನೆಗಳು ದೂರವಾಗಿ ಮುಂದಕ್ಕೆ ನೋಡಿದರೆ ಹೂವಿನ ಹಾಸಿಗೆಯ ಸಿಹಿ ಮಾರ್ಗಗಳು ಗೋಚರಿಸ್ತಾ ಹೋಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.